ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜಾಕಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ. ಎಲ್ಲಿ ಅಂತ ಕೇಳಿದ್ರೆ ಸಂಧ್ಯಾ ಚಿತ್ರಮಂದಿರದಲ್ಲಿ, ಮಡಿವಾಳದ ಸಂಧ್ಯಾ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:30ಕ್ಕೆ ಜಾಕಿ ಸಿನಿಮಾ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ವಿಶೇಷ ಪ್ರದರ್ಶನ. ಸಂಧ್ಯಾ ಚಿತ್ರಮಂದಿರ ತೆಲುಗು ಸೆಂಟರ್, ಈ ತೆಲುಗು ಸೆಂಟರ್ ನಲ್ಲಿ ಕನ್ನಡದ ಜಾಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೇವಲ ಒಂದೇ ಒಂದು ಪ್ರದರ್ಶನ, ಅದು ಬೆಳಗ್ಗೆ 6:30ಕ್ಕೆ. ರೆಸ್ಪಾನ್ಸ್ ಯಾವ ರೀತಿ ಇದೆ, ಟಿಕೆಟ್ ದರ ಎಷ್ಟು ಅಂತ ಕೇಳಿದ್ರೆ ನೀವೊಮ್ಮೆ ಶಾಕ್ ಆಗ್ತೀರಾ. ಯಾಕಂತ ಹೇಳಿದ್ರೆ ಭರ್ಜರಿಯಾದಂತಹ ಪ್ರದರ್ಶನ. ಬಾಕ್ಸ್ ಎ ಸೋಲ್ಡ್ ಔಟ್, ಬಾಕ್ಸ್ ಬಿ ಸೋಲ್ಡ್ ಔಟ್, ಗೋಲ್ಡ್ ಸೋಲ್ಡ್ ಔಟ್, ಸಿಲ್ವರ್ ಕೇವಲ ಮುಂಭಾಗದಲ್ಲಿ ಬೆರಳೆಣಿಕೆಯ ಸೀಟುಗಳಷ್ಟೇ ಲಭ್ಯ. ಟಿಕೆಟ್ ದರ ಶಾಕ್ ಆಯ್ತಾ? ಶಾಕ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಕೇವಲ ₹1 ಜಾಕಿ ಸಿನಿಮಾವನ್ನ ವೀಕ್ಷಣೆ ಮಾಡುವಂತ ಅವಕಾಶ. ಸಂಧ್ಯಾ ಚಿತ್ರಮಂದಿರದಲ್ಲಿ, ಮಡಿವಾಳದ ಸಂಧ್ಯಾ ಚಿತ್ರಮಂದಿರದಲ್ಲಿ ಜಾಕಿ ಸಿನಿಮಾ ಕೇವಲ ₹1. ಬೆರಳೆಣಿಕೆಯ ಸೀಟುಗಳಷ್ಟೇ ಲಭ್ಯ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲ ಸ್ವಾಮಿ, ಹಳೆ ಸಿನಿಮಾ ಅಪ್ಪು ಸರ್ ಇದು 2010 ಅಕ್ಟೋಬರ್ 14ರಂದು ತೆರೆ ಕಂಡಾಗ ಹೊಸ ದಾಖಲೆಯನ್ನು ಬರೆದಿತ್ತು. ದುನಿಯಾ ಸೂರಿ ನಿರ್ದೇಶನದ ಸಿನಿಮಾ. ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಈ ಸಿನಿಮಾದ ನಿರ್ಮಾಪಕರು. ದೊಡ್ಡ ಮನೆಯ ಹೋಮ್ ಬ್ಯಾನರ್ ನಲ್ಲಿ ನಿರ್ಮಾಣಗೊಂಡಂತ ಸಿನಿಮಾ. ಆ ಕಾಲದಲ್ಲಿ 30 ಕೋಟಿ ಕಲೆಕ್ಷನ್ ಮಾಡಿತ್ತು ಈ ಸಿನಿಮಾ. ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಈ ಸಿನಿಮಾ ರಿಲೀಸ್ ಆಗಿತ್ತು. ಫೆಬ್ರವರಿ 2011ರಂದು UK, ಆಸ್ಟ್ರೇಲಿಯಾ, ಜರ್ಮನಿ, US, ಸಿಂಗಾಪುರ ಇಲ್ಲೆಲ್ಲ ತೆರೆ ಕಂಡು ಅಲ್ಲೂ ಕೂಡ ಭರ್ಜರಿಯಾದಂತ ಪ್ರದರ್ಶನವನ್ನ ಕಂಡಿತ್ತು ನಮ್ಮ ಕನ್ನಡದ ಜಾಕಿ. ಅಪ್ಪು ಸರಿಗೆ ಈ ಸಿನಿಮಾದಲ್ಲಿ ಭಾವನಾ ಮೆನನ್ ಜೋಡಿಯಾಗಿ ಕಾಣಿಸಿಕೊಂಡ್ರೆ, ಹರ್ಷಿಕಾ ಪುಣಚ್ಚ, ಸುಮಿತ್ರಾ, ರಂಗಾಯಣ ರಘು, ಹೀಗೆ ಬಹುದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಹಂತ ಹಂತವಾಗಿ ಮಲಯಾಳಂ ಹಾಗೆ ತೆಲುಗಿನಲ್ಲೂ ಕೂಡ ಡಬ್ಬಿಂಗ್ ಆಗಿ ಆಯಾಯ ರಾಜ್ಯಗಳಲ್ಲಿ ರಿಲೀಸ್ ಆಗಿ ಅಲ್ಲೂ ಕೂಡ ಭರ್ಜರಿ ಪ್ರದರ್ಶನವನ್ನ ಕಂಡಂತ ಸಿನಿಮಾ. ಅದಾದ ಬಳಿಕ ಇತ್ತೀಚೆಗೆ ಈ ಸಿನಿಮಾ ರಿಲೀಸ್ ಆಗಿತ್ತು. ಭರ್ಜರಿಯಾದಂತಹ ಪ್ರದರ್ಶನವನ್ನ ರಿಲೀಸ್ ನಲ್ಲೂ ಕೂಡ ಕಂಡಿತ್ತು. ಇದೀಗ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಿಲೀಸ್ ಆಗ್ತಾ ಇದೆ. ಅದು ತೆಲುಗು ಸೆಂಟರ್ ನಲ್ಲಿ ಬೆಳಗ್ಗೆ 6:30 ಪ್ರದರ್ಶನ. ಅದರಲ್ಲೂ ಕೇವಲ ₹1 ಸಿನಿಮಾವನ್ನ ವೀಕ್ಷಣೆ ಮಾಡುವಂತಹ ಅವಕಾಶ. ಅದು ಸೋಲ್ಡ್ ಔಟ್ ಪ್ರದರ್ಶನ. ಈಗಾಗಲೇ ಫುಲ್ ಆಗಿಲ್ಲ, ಫುಲ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇರೋದು ಬೆರಳೆಣಿಕೆಯ ಟಿಕೆಟ್. ಅದೇನೇ ಇರಲಿ, ನಮ್ಮ ಕನ್ನಡದ ಸಿನಿಮಾ, ಅಪ್ಪು ಸರ್ ಅಭಿನಯದ ಸಿನಿಮಾ, ಅತ್ಯದ್ಭುತವಾದಂತಹ ಸಿನಿಮಾ. ಈ ಸಿನಿಮಾ ಆ ಕಾಲದಲ್ಲೇ ದಾಖಲೆ ಮೇಲೆ ದಾಖಲೆಯನ್ನು ಬರೆದಾಗಿದೆ. ಇನ್ನೇನಿದೆ, ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇರೋದು. ಮತ್ತೊಮ್ಮೆ ಎಲ್ಲಾದ್ರೂ ರಿಲೀಸ್ ಆದ್ರೆ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಆನಂದಿಸಿ. ನಮಸ್ಕಾರ.